ಮತ್ತೆ ನಮ್ಮ ನೆಲಮೂಲದ ಕಥೆಗಳು ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗ್ತದೆ. ಕೆರೆಬೇಟೆ ಅನ್ನುವಂತಹ ಒಂದು ರೀಜನಲ್ ಸ್ಪೋರ್ಟ್ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಂದ್ರೆ ಇದ್ರ ಸ್ಕ್ರೀನ್ ಪ್ಲೇ. ಮಲ್ನಾಡ್ ಭಾಷೆ ಕೇಳಿದ್ದೆ ಎತ್ತ ಹೊರಟೆ ಆಕ್ಚುಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕೇಳಕ್ಕೂ ಒಂಥರ ಮ್ಯೂಸಿಕ್ ತರ ಇರುತ್ತೆ. ಹೀರೋ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಮೂಗಿನ ತುದಿಯಲ್ಲಿ ಕೋಪ. ಅಂದ್ರೆ ಅವ್ನ್ ಏನೇ ಮಾಡಿದ್ರು ಒಳ್ಳೇದಕ್ಕೋಸ್ಕರ ಮಾಡ್ತಿರ್ತಾನೆ. ಮಲ್ನಾಡ್ ಭಾಗದಲ್ಲಿ ಆಲ್ಮೋಸ್ಟ್ ಫಿಲಮ್ ನ ಶೂಟ್ ಮಾಡಿರುವಂತದ್ದು. ಸಿಕ್ಕಾಪಟ್ಟೆ ಶೆಕೆ ಬಿಸಿಲಿನ ಟೈಮಲ್ಲಿ ಮಾಡಿದ್ದು. ಬೆಂಗಳೂರಿಗಿನ ಬಿಸ್ಕೆ ಅನ್ನೋದು ಹೌದು, ಗೊತ್ತಿಲ್ಲ ಅವ್ರಿಗೆ. ಹೌದು. ದೀಪಾವಳಿ ಟೈಮ್ ನಲ್ಲಿ ಎಣ್ಣೆ ತಗೊಂಡು ಹೋಗ್ತಾರೆ ಅಂಟಿಕೆ ಪಿಂಟಿಕೆ ಅಂತ ಹೇಳಿ. ಅಂದ್ರೆ ನಾನ್ ಯೂಸ್ ಮಾಡಿಲ್ಲ, ಅದನ್ನ ನಾನು ಕೇಳಿರ್ಲಿಲ್ಲ. ಈ ಸಿನಿಮಾದಲ್ಲೇ ಕೇಳಿದ್ದೆ. ಈ ಫೇಸ್ ಆಲ್ಮೋಸ್ಟ್ ಆಲ್ ಈ ಫ್ಯಾಮಿಲಿ ಓರಿಯೆಂಟೆಡ್ ಮನೆ ಮಗಳು ಅನ್ನೋ ರೀತಿಯಲ್ಲಿ ಹೇಳುವಂತಹ ವ್ಯಕ್ತಿ ಹರಿಣಿ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು. ಹೇಗಿದ್ದೀರಿ? ಸೂಪರ್. ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆಕ್ಚುಲಿ ಮೇಡಮ್ ನಿಮ್ಮನ್ನ ನೋಡಿದ ತಕ್ಷಣ ಯೂಶುವಲ್ ಆಗಿ ಎಲ್ಲರೂ ನಮ್ಮ ಮನೆಯವ್ರಿಗೂ ಅನ್ನೋ ಫೀಲ್ ಅಲ್ಲೇ ನೀವು ಕಾಣಿಸೋದು. ಇಲ್ಲಿವರೆಗೂ ಅಂತ ಸೀರಿಯಲ್ ಅಲ್ಲಿ ಆಗಿರ್ಬೋದು, ಫಿಲ್ಮ್ಸ್ ಎಲ್ಲ ಆಗಿರುವಂತದ್ದು ಆ ರೀತಿನೇ ಕಾಣಿಸ್ಕೊಂಡಿರುವಂತದ್ದು. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮ್. ನೀವ್ ಹೇಗಿದ್ದೀರಿ? ಸೂಪರ್. ಕೆರೆಬೇಟೆ ಹಾ. ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದ್ದೀರಾ? ಎಸ್. ಮಾರ್ಚ್ 15th. ಹೌದು, ಮಾರ್ಚ್ 15 ತೆರೆ ಮೇಲೆ ಬರ್ತಾ ಇದೆ. ಅಂಡ್ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ನೀಟಾಗಿ, ಒಳ್ಳೆ ಮಣ್ಣಿನ ಕಥೆಯನ್ನ ಇಟ್ಕೊಂಡು ಮಾಡಿರುವಂತಹ ಚಿತ್ರ. ಓಕೆ. ಸೊ ಇದರಲ್ಲಿ ನಂದು ಒಂದು ಪಾತ್ರ ಇದೆ ಅಂತ ಹೇಳೋಕೆ ಖುಷಿ ಆಗತ್ತೆ. ಓಕೆ. ಮಣ್ಣಿನ ಕತೆ ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನೆಲದ ಕತೆ, ನಮ್ಮ ನೆಲಮೂಲದ ಕತೆಗಳು ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗ್ತಾ ಇದಾವೆ. ಲೈಕ್ ಕಾಂತಾರ ಅನ್ನೋ ಒಂದು ಫಿಲಂ ನಮ್ಮ ನೆಲದ ಕತೆ, ಇಡೀ ಪ್ರಪಂಚ ಒಪ್ಕೊಂತು. ಕಾಟೇರ ಅನ್ನೋ ಒಂದು ಫಿಲಂ ಇಡೀ ಪ್ರಪಂಚವನ್ನು ಒಪ್ಕೊಂತು. ಈಗ ನಮ್ಮ ಕೆರೆಬೇಟೆ. ಎಸ್. ಮೂರು ಎರಡು ಕೂಡ ಕಾಯಿಂದನೇ ಶುರುವಾಗಿರುವಂತದ್ದು. ಕೆರೆಬೇಟೆನೂ ಕೂಡ ಕಾಯಿಂದ ಶುರುವಾಗಿರುವಂತದ್ದು. ಕರೆಕ್ಟ್ ಅಲ್ಲ, ನನಗದು ಹೊಳ್ದೇ ಇರ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲೂ ಅದೊಂದು ಒಳ್ಳೆ ಕೋಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು. ಕ ಕ ಕ ಎಲ್ಲ ಚೆನ್ನಾಗಿದೆ. ಸೊ ನೀವು ಹೇಳ್ದಂಗೆ ಇದು ಒಂದು ಅದೇ ಮಟ್ಟದಲ್ಲಿ ಎಲ್ರನ್ನೂ ರೀಚ್ ಆಗತ್ತೆ ಅನ್ನೋ ಒಂದು ಆಶಾಭಾವನೆಯನ್ನ ಇಟ್ಕೊಂಡಿದೀನಿ. ಇದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕೆರೆಬೇಟೆ ಅನ್ನುವಂತಹ ಒಂದು ರೀಜನಲ್ ಸ್ಪೋರ್ಟ್ ಇದೆ ಅನ್ನೋದು ನನಗೆ ಗೊತ್ತೇ ಇರ್ಲಿಲ್ಲ. ಓಕೆ. ನಾನ್ ಆಕ್ಚುಲಿ ಮಲ್ನಾಡ್ ಕಡೆಯವಳೆ, ಬಟ್ ಯಾವ ಊರು? ಮಲ್ನಾಡು. ಚಿಕ್ಕಮಗಳೂರು. ಓಕೆ. ಬಟ್ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ಹಂಗಾಗಿ ನಂಗೆ ಮಲೆನಾಡಿಂದ ಯಾವ ಒಂದು ಭಾಷೆ ಆಗಿರ್ಬೋದು, ಅಲ್ಲಿ ಏನ್ ಮಾಡ್ತಾರೆ ಅದ್ರ ಬಗ್ಗೆ ಯಾವ ಅರಿವು ಅಷ್ಟೊಂದಿಲ್ಲ ನನ್ಗೆ. ಅದ್ರಲ್ಲೂ ಕೆರೆಬೇಟೆ ಅನ್ನುವಂತ ಒಂದು ಸ್ಪೋರ್ಟ್ ಇದೆ ಅನ್ನೋದ್ರ ಬಗ್ಗೆನೂ ಗೊತ್ತಿಲ್ಲ. ಸೊ ನನ್ಗೆ ನರೇಶನಿಗೆ ರಾಜ್ಗುರು ಅವರು ಮತ್ತೆ ನಮ್ ಹೀರೋ ಸಾಹೇಬ್ರು ಬಂದಾಗ ಗೌರಿಶಂಕರ್ ಅವರು ಫಸ್ಟ್ ಒಂದು ವಿಡಿಯೋ ತೋರಿಸಿದ್ರು. ಇದು ಕೆರೆಬೇಟೆ ಮೇಡಮ್, ಈ ತರ ಒಂದು ಆಟ ಇದೆ. ಸೊ ಇದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದೀವಿ. ಅದ್ರ ಸುತ್ತ ಒಂದು ಬ್ಯೂಟಿಫುಲ್ ಕತೆ ಬರುತ್ತೆ. ಒಂದು ಲವ್ ಸ್ಟೋರಿ ಆಗಿರ್ಬೋದು, ಒಂದು ತಾಯಿ ಮಗನ ಎಮೋಷನ್ ಆಗಿರ್ಬೋದು, ಗೆಳೆಯರ ನಡುವಿನ ಒಂದು ಸ್ಪೋರ್ಟಿವ್ನೆಸ್, ಬಾಂಡಿಂಗ್ ಆಗಿರ್ಬೋದು, ಎಲ್ಲ ಬರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಂದ್ರೆ ಇದ್ರ ಸ್ಕ್ರೀನ್ ಪ್ಲೇ. ಓಕೆ. ಇಟ್ ಇಸ್ ರಿಯಲಿ ಒಂಥರ ಅವರು ಕತೆನ ಹೇಳ್ಬೇಕಾದ್ರೆ ಒಂದು 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 ವೀವ್ ಮಾಡ್ತಾ ಇದ್ರು. ಅದ್ ಇಲ್ಲಿ ಬರೋದು ಹೇಗೆ ಅಲ್ಲಿ ಕನೆಕ್ಟ್ ಆಗತ್ತೆ, ಅಲ್ಲಿಂದ ಇದು ಇಲ್ಲಿಗೆ ಹೇಗೆ ಅನ್ನೋದು ಅವ್ರು ಹೇಳ್ಬೇಕಾದ್ರೆ ಒಂಥರ ಅಚ್ಚರಿ ಮೂಡಿಸ್ತು. ಅಂಡ್ ನನ್ನ ಪಾತ್ರದ ಬಗ್ಗೆ ನೀವು ಕೇಳಿಲ್ಲ, ಅದು ನಾನೇ ಹೇಳ್ಬಿಡ್ತೀನಿ. ಇಲ್ಲ, ಬರ್ತೀನಿ ಅಲ್ಲಿಗೂ ಬರ್ತೀನಿ. ನಿಮ್ಮ ಪಾತ್ರದ ಬಗ್ಗೆ ಬರ್ತೀನಿ. ಅದಕ್ಕೂ ಮುಂಚಿತವಾಗಿ ನೀವು ಹೇಳ್ಬೇಕು. ನೀವು ಹೇಳ್ತಾ ಇದ್ರೆ ನಾನು ಮಲ್ನಾಡೋಳು, ನನ್ನ ಯಾವ ಭಾಗದಲ್ಲಿ ನಡೆಯುತ್ತೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ. ಇವನ್ ನಾನು ಯೂಶಲಿ ಡೈರೆಕ್ಟರ್ ಜೊತೆ ಮಾತಾಡುವಾಗ ಅದನ್ನೇ ಹೇಳ್ತಿದ್ದೆ. ಇವನ್ ನಾನು ಕೂಡ ಮಲ್ನಾಡವನೇ. ನಾನು ಕೂಡ ಯಾವ ಊರು? ಶಿಕಾರಿಪುರದವನು, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಸೊ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಮಲ್ನಾಡಲ್ಲಿ ಎರಡು ರೀತಿ ಇದೆ. ಒಂದು ನಮಗೆ ಈ ಆಗುಂಬೆ, ತೀರ್ಥಹಳ್ಳಿ, ಚಿಕ್ಕಮಂಗ್ಳೂರು, ಮೂಡಿಗೆರೆ ಬರುತ್ತಲ್ಲ, ಅದೊಂದು ಭಾಗ. ಆದ್ರೆ ಈ ಕಡೆ ಶಿವಮೊಗ್ಗ, ಶಿಕಾರಿಪುರ, ಸೊರಬ, ಸಾಗರ, ಸಿರ್ಸಿ ಇದು ಬೇರೆ ಭಾಗ ಆಗುತ್ತೆ. ಸೊ ಈ ಕೆರೆಬೇಟೆ ಅನ್ನೋದು ಬಂದ್ಬಿಟ್ಟು ಈ ಕಡೆ ಶಿಕಾರಿಪುರ, ಸೊರಬ, ಸಾಗರ ಈ ಕಡೆಯಲ್ಲಿ ನಡೆಯುವಂಥದ್ದು. ಸೊ ಹಾಗಾಗಿ ಮಲ್ನಾಡಿನಲ್ಲಿ ಈ ಭಾಗದ ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ಗೊತ್ತಿಲ್ದಿರೋಂಥದ್ದು. ಸ್ಪೆಷಲಿ ಆ ಕೆರೆಬೇಟೆ ಅನ್ನೋದು ಈ ಟೈಮಲ್ಲಿ ನಡೆಯುವಂಥದ್ದು, ಬೇಸಿಗೆಗಾಲದಲ್ಲಿ ನಡೆಯುವಂಥದ್ದು. ನಾವು ಶೂಟಿಂಗು ಕೂಡ ಅದೇ ಟೈಮಲ್ಲಿ ಆಲ್ಮೋಸ್ಟ್ ಮಾಡಿದ್ವಿ. ಐ ಥಿಂಕ್ ಮಂತ್ ಎಂಡ್ ಆತರ ಏನೋ ಮಾಡಿದ್ವಿ ನಾವು, ಇಯರ್ ಎಂಡ್ ಆತರ ಏನೋ. ಇನ್ನೊಂದೇನಂದ್ರೆ ಭಾಷೆ. ನನ್ಗೆ ಈ ಭಾಷೆಯ ಬಗ್ಗೆ ನನ್ಗೆ ಅಂದ್ರೆ ನಮ್ ತಾತ, ನಮ್ಮ ಅಜ್ಜಿ, ನಮ್ ಚಿಕ್ಕಜ್ಜಿ ಅವರೆಲ್ಲ ಮಾತಾಡೋದು ಒಂಥರ ಬಂದ್ಕೆಂಡ್ ಹೋಗ್ಕೆಂಡ್ ಏನ್ ಮಾಡ್ಕೆಂಡ್ ಆತರ. ಬಟ್ ಅದನ್ನ ಕೇಳಿದ್ದೆ ವಿನಃ ಅದನ್ನ ನಾನು ಯಾವತ್ತೂ ಯೂಸ್ ಮಾಡಿರ್ಲಿಲ್ಲ ನಾನ್ ಮಾತಾಡ್ಬೇಕಾದ್ರೆ. ಬಿಕಾಸ್ ವೆರಿ ಮಚ್ ಅರ್ಬನ್ ಬ್ಯಾಂಗ್ಳೂರ್ ಹುಡುಗಿ ಆಗಿರೋದ್ರಿಂದ ಅದು ನನಗೆ ಬಳಕೆಗೆ ಬಂದಿರ್ಲಿಲ್ಲ. ಓದಿದ್ದು, ಹುಟ್ಟಿದ್ದು, ಬೆಳೆದಿದ್ದು, ಚೈಲ್ಡ್ಹುಡ್, ಮದುವೆ ಎಲ್ಲಾನು ಇಲ್ಲೇ. ಸೊ ಹಂಗಾಗಿ ಈ ಭಾಷೆ ಮಲ್ನಾಡವರಾದ್ರೆ ಬೆಳೆದಿದ್ದೆಲ್ಲ ಬೇರೆ. ಹೌದು. ಸೊ ಒಂಥರ ಕಾಂಬಿನೇಷನ್ ಆಫ್ ಬೋತ್. ಬಟ್ ನಂಗೆ ಬೆಂಗಳೂರು ಬಗ್ಗೆ ಜಾಸ್ತಿ ಇದು ಇರೋದು. ಹೇಗೆ ಅನಿಸ್ತಾ ಮಲ್ನಾಡ್ ಭಾಷೆ ಕೇಳಿದಾಗ? ಆಕ್ಚುಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮಾತಾಡಕ್ಕೆ. ಅದೇ ಏನ್ ಅನ್ಸುತ್ತೆ ಅಂದ್ರೆ, ತುಂಬಾ ಒಂಥರ ಯಾರೇ ಆಗಿದ್ರು ಓಯ್ ಬಾರ ಇಲ್ಲಿ, ಎತ್ತ ಹೊರಟೆ
ಎಂತದ ಒಂಥರ ಹಾಗೆ ಅಂದ್ರೆ ಏನೋ ಒಂಥರ ಯಾರೋ ಗೊತ್ತೇನೋ ತುಂಬಾ ವರ್ಷದಿಂದ ನಮ್ಗವ್ರು ಆ ಹಳ್ಳಿಲಿ ಆ ವಿಭಾಗದಲ್ಲಿ ಇರೋರು ಅನ್ನೋಂಥ ಒಂದು ಫೀಲ್ ಬರುತ್ತೆ. ಸೊ ಓಕೆ ನನ್ಗೆ ಈ ಲ್ಯಾಂಗ್ವೇಜ್ ನ ಬಳಕೆ ಮಾಡ್ಕೊಂಡು ಆಕ್ಟ್ ಮಾಡುವಂಥದ್ದು ಒಂದು ಚಾಲೆಂಜಿಂಗ್ ಆಗಿತ್ತು. ಓಕೆ ಆ ತರದ್ರಲ್ಲಿ ಐ ಥಿಂಕ್ ಮಂಡ್ಯದೊಂದು ಬಿಟ್ರೆ ನೆಕ್ಸ್ಟ್ ನಮ್ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ನಾನ್ ಯೂಸ್ ಮಾಡಿರೋದು ಕೆರೆಬೇಟೆನಲ್ಲಿ ಕೆರೆಬೇಟೆಲಿ ಮಲ್ನಾಡ್ ಭಾಷೆ ಮಲ್ನಾಡ್ ಭಾಷೆ. ಕೇಳಕ್ಕೂ ಒಂಥರ ಮ್ಯೂಸಿಕ್ ತರ ಇರುತ್ತೆ ಹೌದು ಭಾಷೆನೂ ಹೌದು ಕೂಡ. ಹೌದು ಎಸ್ ಓಕೆ ಸೊ ಪಾತ್ರದ ಬಗ್ಗೆ ಈಗ ಬರ್ತೀನಿ. ಸೊ ಹೀರೋನ ತಾಯಿ ಪಾತ್ರದಲ್ಲಿ ಹೌದು ಕಾಣಿಸ್ಕೊಂಡಿರುವಂತದ್ದು ಡೈರೆಕ್ಟರ್ ಜೊತೆ ಮಾತಾಡ್ತಿರುವಾಗ ಹೀರೋ ಹೇಳಿದ್ದ ಐ ಮೀನ್ ಹೀರೋ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಮೂಗಿನ ತುದಿಯಲ್ಲಿ ಕೋಪ. ಹ್ಮ್ ತಪ್ಪು ಯಾರೇ ಮಾಡಿರ್ಲಿ ಅದು ನನ್ನ ತಾಯಿ ಆದ್ರೂ ಸರಿ ನಾನು ಪ್ರೀತಿಸಿರೋ ಹುಡುಗಿ ಆದ್ರೂ ಸರಿ ಉತ್ತರ ಒಂದೇ ತರ ಇರುತ್ತೆ ಅನ್ನೋ ರೀತಿಯಲ್ಲಿ ಮಾಡಿರುವಂತ ಪಾತ್ರ. ಆ ಪಾತ್ರವನ್ನ ಪೋಷಣೆ ಮಾಡಿರುವಂತ ತಾಯಿ ನೀವು. ಮಗ ಮುಂಗೋಪಿ ಆಗಿದ್ದಾಗ ಮಗ ಏನ್ ತಪ್ಪು ಮಾಡಿದ್ರು ಅವನನ್ನ ತಿದ್ದಬೇಕಾಗಿರೋದು ತಾಯಿ. ಹ್ಮ್ ಯಾವ ರೀತಿ ತಿದ್ದಿದ್ದೀರಾ? ನಿಮ್ಮ ತಿದ್ದುವಳಿಕೆಯಿಂದನೂ ದಾಟಿ ಹೋಗಿರುವಂತದ್ದ ಹೀರೋ. ಆ ಅಂದ್ರೆ ಅವ್ನ್ ಏನೇ ಮಾಡಿದ್ರು ಒಳ್ಳೇದಕ್ಕೋಸ್ಕರ ಮಾಡ್ತಿರ್ತಾನೆ. ಹ್ಮ್ ಸೊ ಆ ಒಂದು ಕಾನ್ಫಿಡೆನ್ಸ್ ತಾಯಿಗಿರುತ್ತೆ. ಹ್ಮ್ ಸೊ ಈಗ ಪ್ರತಿಯೊಬ್ಬ ತಾಯಿಗೂ ಅದೇನೆ. ಇವಾಗ ನಾನ್ ನಮ್ಮಮ್ಮನ ಹತ್ರ ಮಾತಾಡ್ಬೇಕಾರೆ, ನಮ್ಮ ಅತ್ತೆ ಹತ್ರ ಮಾತಾಡ್ಬೇಕಾರೆ ಎಲ್ಲರೂ ಏನ್ ಹೇಳ್ತಾರೆ, ನನ್ ಮಗ, ನನ್ ಮಗಳು, ನಾನ್ ಬೆಳೆಸಿದ್ದು. ಸೊ ಎಷ್ಟ್ರ ಮಟ್ಟಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಂದ್ರೆ ನಮ್ಮಮ್ಮ ಹೇಳೋದು ನಾನ್ ತುಂಬಾ ಚೆನ್ನಾಗಿ ಬೆಳೆಸಿದೀನಿ ಅಂತ ಹೇಳ್ತಾರೆ. ಇನ್ನೊಂದ್ ತಾಯಿ ಹೇಳ್ಬೋದು ನಾನ್ ನನ್ ಮಗುನ ತುಂಬಾ ಚೆನ್ನಾಗಿ ಬೆಳೆಸಿದೀನಿ ಅಂತ. ಸೊ ಅದೇ ತರ ತುಂಬಾ ಕಾನ್ಫಿಡೆನ್ಸ್ ಇರುವಂತ ಒಂದು ತಾಯಿಯ ಪಾತ್ರ. ಹ್ಮ್ ಸೊ ನನ್ ಮಗ ಹೆಂಗೆ ಅಂದ್ರೆ ನಾನ್ ತುಂಬಾ ಚೆನ್ನಾಗಿ ಬೆಳೆಸಿದೀನಿ, ನಂಗೆ ಅವನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಹ್ಮ್ ಆದ್ರೂ ಎಲ್ಲೋ ಒಂದೊಂದ್ ಚೂರ್ ಇದ್ ಮಾಡ್ತಾನೆ ಅಂದಾಗ ಆ ತಾಯಿ ಮಗಂದು ಇರುತ್ತಲ್ಲ ಒಂದ್ ಚೂರು ಆ ತರ ಒಂದು ಕ್ಯೂಟ್ನೆಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಇದೆ ಇದ್ರಲ್ಲಿ. ಓಕೆ ಮಲ್ನಾಡ್ ಭಾಗದಲ್ಲಿ ಆಲ್ಮೋಸ್ಟ್ ಫಿಲಮ್ ನ ಶೂಟ್ ಮಾಡಿರುವಂತದ್ದು. ಹ್ಮ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸಿಕ್ಕಾಪಟ್ಟೆ ಶೆಕೆ. ಬಿಸ್ಲಿಟ್ ಟೈಮಲ್ಲಿ ಮಾಡಿದ್ದು. ಸೊ ಮಲ್ನಾಡ್ ಅಂದ್ರೆ ಎಲ್ರು ಅದು ಕೂಲ್ ಆಗಿರುತ್ತೆ ಅನ್ಕೊಂತಾರೆ. ಬೇಸಿಗೆಯಲ್ಲಿ ಬೆಂಗಳೂರಿಗಿನ ಬಿಸಿಗೆ ಅನ್ನೋದು ಗೊತ್ತಿಲ್ಲ ಹೌದು ಅವ್ರಿಗೆ. ಹೌದು ಸಿಕ್ಕಾಪಟ್ಟೆ ಶೆಕೆ. ಆ ಒಂದು ಕೆಲವು ಸೀನ್ಗಳಂತೂ ತುಂಬಾ ಜನರನ್ನ ಇನ್ವಾಲ್ವ್ ಮಾಡ್ಕೊಂಡು ಮಾಡಿರುವಂತದ್ದು, ಧೂಳು ಎಲ್ಲಾನು ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ನಾವು ಆ ಪ್ರಾಜೆಕ್ಟ್ ನ ತೆರೆ ಮೇಲೆ ನೋಡಿದಾಗ ನಮ್ಗೆ ಅದ್ ಯಾವ್ದು ಕಾಣೋದೇ ಇಲ್ಲ. ನಾವ್ ಈ ತರ ಅದ್ಯಾವ್ದು ನೆನಪಿಗೆ ಬರೋದಿಲ್ಲ. ಇನ್ಫ್ಯಾಕ್ಟ್ ಫೈನಲ್ ಔಟ್ಪುಟ್ ನೋಡಿದಾಗ ಇನ್ನು ನೋಡಿಲ್ಲ. ಓಕೆ ಬಟ್ ನಾನ್ ಡಬ್ ಮಾಡಿರೋ ಅಷ್ಟು ಮಾತ್ರ ನೋಡಿದೀನಿ ನಾನು. ಓಕೆ ಅದ್ ನೋಡಿದಾಗ ಇಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಪ್ರಾಜೆಕ್ಟು, ಇಷ್ಟ್ ಚೆನ್ನಾಗಿ ಇದೆಯಾ ಪ್ರಾಡಕ್ಟು ಅಂತ ಅನ್ಸತ್ತೆ. ಓಕೆ ಸೊ ಚೆನ್ನಾಗಿತ್ತು. ಓಕೆ ಈಗ ಕಂಟೆಂಟ್ ಬಗ್ಗೆ ಬರೋದಾದ್ರೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ವತ್ತದ ಕಥೆಗಳನ್ನ ಮಾಡ್ತಾ ಇದ್ರೆ ಜನ ಅದನ್ನ ರಿಸೀವ್ ಮಾಡ್ತಿದ್ದಾರೆ. ಹ್ಮ್. ಎಲ್ಲೋ ಒಂದ್ ಕಡೆ ಕಮರ್ಷಿಯಲ್ ಅಡಿಕ್ಟ್ ಆಗಿದ್ದಂತ ಚಿತ್ರರಂಗದವರು ಕೂಡ ಕಮರ್ಷಿಯಲ್ ಫಿಲ್ಮ್ಸ್ ಗಳಿಗೆ ಅಡಿಕ್ಟ್ ಆಗಿದ್ರು. ಅದನ್ನ ಮೀರ್ಬಿಟ್ಟು ಇಲ್ಲ ನಮ್ಮ ಸಂಸ್ಕೃತಿಯನ್ನ ತೋರ್ಸೋಣ. ಯಾಕಂದ್ರೆ ಈಗ ನ್ಯೂಸ್ಗಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ನಮ್ಮದು, ನನ್ನದು, ನನ್ನ ನೆಲ, ನನ್ನ ಸಂಸ್ಕೃತಿ, ನಮ್ಮ ಊರಲ್ಲಿ ಈ ರೀತಿ ಇರುತ್ತೆ ಅನ್ನೋದನ್ನ ಮರ್ತಿದ್ದಾರೆ. ಅಂತವ್ರಿಗೆ ಮತ್ತೆ ನಾವು ಚಿತ್ರದ ಮೂಲಕ ತೋರಿಸ್ತಾ ಇದೀವಿ. ಅಂತ ಚಿತ್ರಗಳೆಲ್ಲ ಗೆದ್ದಿದೆ. Yes. ಅದೇ ನೆಟ್ಟಿಗೆ ಸೇರ್ತಾ ಇರುವಂತದ್ದು ಕೆರೆಬೇಟೆ. ಹೌದು. ಕೋಇನ್ಸಿಡೆನ್ಸ್ ಆಗ್ಲೇ ಮಾತಾಡ್ತಾ ಇದ್ವಿ, ಕಾಯಿಂದ ಬಂದಿರುವಂತ ಎಲ್ಲಾ ಚಿತ್ರಗಳು ಹಿಟ್ ಆಗಿದೆ ಕರ್ನಾಟಕದಲ್ಲಿ. ನೀವ್ ಹೇಳಿದ್ಮೇಲೆ ನಂಗೆ ಆಕ್ಚುಲಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳು ಕಾ ಅಕ್ಷರದಿಂದ ಶುರುವಾಗಿರೋದು ಎಲ್ಲದೂ ಕೂಡ ಹಿಟ್ ಆಗಿದೆ. ಕರೆಕ್ಟ್ ಹೌದಲ್ಲ. ಸೊ ಅದೇ ನಿಟ್ಟಿನಲ್ಲಿ ಕೆರೆಬೇಟೆ. ಸೊ ನಮ್ಮ ಸಂಸ್ಕೃತಿಯನ್ನ ಮರ್ತಿರುವಂತಹ ಯೂತ್ಸ್ ಗಳಿಗೆ ಕೆರೆಬೇಟೆ ಏನ್ ಹೇಳಕ್ ಹೊರಟಿದೆ? ಏನಂದ್ರೆ ಆದಷ್ಟು ನಮ್ಮಲ್ಲಿ ಇರುವಂತಹ ಏನೇನು ನ್ಯಾಚುರಲ್ ರಿಸೋರ್ಸಸ್ ಇದೆಯೋ ಅದನ್ನ ನಾವು ಯೂಸ್ ಮಾಡ್ಕೊಂಡು ಹೇಗೆ ಒಂದು ಲೈಫ್ ಸ್ಟೈಲ್ ನ ಲೀಡ್ ಮಾಡಬಹುದು. ಖುಷಿಯಾಗಿ ಫುಲ್ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು, ಮಾತಾಡೋದು, ಆಟ ಆಡೋದು. ಅಂದ್ರೆ ನಾ ಹೇಳ್ತಾ ಇರೋದು ಇವಾಗ ಮೊಬೈಲು ಅಥವಾ ನಮ್ಮ ಡಿಜಿಟಲ್ ಕಾಂಟೆಂಟ್ ಏನಿದೆಯೋ ಈ ಚಾನೆಲ್ಗಳೆಲ್ಲ ಅದ್ರ ಮೂಲಕನೂ ನಾವು ಹೇಳೋಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಒಂಥರದ್ರಲ್ಲಿ ಅದನ್ನ ನಾವು ಸರಿಯಾದ ರೀತಿಲಿ ಉಪಯೋಗಿಸ್ಕೊಂಡು ಇದನ್ನೂ ಸಹ ನಾವು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಓಕೆ, ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ ಜೊತೆ ಮಾತಾಡಿ. ಸೊ ಮಲ್ನಾಡವರು, ಮಲ್ನಾಡಿನ ಪ್ರತಿಭೆಗಳೆಲ್ಲ ಸೇರಿ ಮಾಡಿರುವಂತ ಮಲೆನಾಡಿನ ಸಂಸ್ಕೃತಿಯ ಚಿತ್ರ ಕೆರೆಬೇಟೆ. ಕೆರೆಬೇಟೆಯ ಭಾಗ ಒಂದು ಮೀನ್ ಲೈಕ್ ಸ್ಪೋರ್ಟ್ಸ್ ಬಗ್ಗೆ ಮಾತಾಡಿದ್ವಿ. ಇದೇ ಒಂದು ಚಿತ್ರದಲ್ಲಿ ಇನ್ನೊಂದು ಮಲೆನಾಡಿನ ವಿಷಯ ಇದೆ, ಮೇ ಬಿ ಮರ್ತಿದ್ರ ಅನ್ಕೊಂತೀನಿ. ದೀಪಾವಳಿ ಟೈಮ್ ನಲ್ಲಿ ಎಣ್ಣೆ ತಗೊಂಡ್ ಹೋಗ್ತಾರೆ, ಅಂಟಿಕೆ ಪಿಂಟಿಕೆ ಅಂತ ಹೇಳ್ತಾರೆ. ಈ ಒಂದು ವಯಸ್ಸಲ್ಲಿ ಯೂಸ್ ಮಾಡಿದ್ರೆ ಅದು ಅಂಟಿಕೆ ಪಿಂಟಿಕೆ ಕರೆಕ್ಟ್. ಅದನ್ನ ಅಂದ್ರೆ ನಾನ್ ಯೂಸ್ ಮಾಡಿಲ್ಲ, ನಮ್ ಗೌರಿ ಅವರು ಯೂಸ್ ಮಾಡಿದ್ದಾರೆ ಅದನ್ನ, ಅಂಟಿಕೆ ಪಿಂಟಿಕೆ ಅನ್ನೋದು. ತುಂಬಾ ಐ ಮೀನ್ ನನ್ಗೆ ಇದೆಲ್ಲ ಒಂಥರ ಹೊಸ. ದೀಪಾವಳಿ ಸಮಯದಲ್ಲಿ ಮನೆ ಮನೆಗೆ ಹೋಗ್ಬಿಟ್ಟು ದೀಪಕ್ಕೆ ಎಣ್ಣೆ ಹಾಕ್ಸ್ಕೊಂಡ್ ಬರುವಂತದ್ದು. ಅದು ನಾನು ಆಕ್ಚುಲಿ ನಾನು ಆನೆಸ್ಟ್ಲಿ ನನ್ಗೆ ಇದನ್ನ ನಾನು ಕೇಳಿರ್ಲಿಲ್ಲ, ಈ ಸಿನಿಮಾದಲ್ಲೇ ಕೇಳಿದ್ದು. ಸೊ ಒಂಥರ ಏನಂದ್ರೆ ನೋಡೋರ್ಗೆ ಇವಾಗ ನಂತರ ನಾನು ಮಲ್ನಾಡೋಳು ಆದ್ರೂ ಕೂಡ ನಂಗೆ ಇದ್ರ ಬಗ್ಗೆ ಎಷ್ಟೊಂದು ವಿಷಯಗಳು ಗೊತ್ತಿಲ್ಲ. ಸೊ ಈ ಮೂಲಕ ಹೇಳೋ ಪ್ರಯತ್ನ ಇದೆಯಲ್ಲ, ಐ ಥಿಂಕ್ ದಿಸ್ ಇಸ್ ರಿಯಲಿ ಅ ಗುಡ್ ಎಫರ್ಟ್ ಅಂತ ಹೇಳ್ಬೋದು.
ನೋಡೋರ್ಗು ಏನೋ ಒಂಥರ ಹೊಸತನ ಅನ್ಸತ್ತೆ. ಇದು ನಮ್ಮಲ್ಲಿ ಇದೆಯಾ, ಬಟ್ ನಾವು ಯೂಸ್ ಮಾಡ್ಕೋತಾ ಇರ್ಲಿಲ್ಲ ಇದನ್ನ. ಸೊ ಎಲ್ಲೋ ಒಂದ್ ಕಡೆ ನಾವ್ ಏನೋ ಒಂದನ್ನ ಪಾಯಿಂಟ್ ನ ಇಟ್ಕೊಂಡು ನಾವ್ ಅದನ್ನ ಯೂಸ್ ಮಾಡಿದಾಗ, ಜನರು ಯೂಸ್ ಮಾಡ್ತಾರೆ ಅಂದಾಗ ಅದೊಂಥರ ಖುಷಿ ಆಗುತ್ತೆ. ಅಂಟಿಗೆ ಪಿಂಟಿಗೆ ನಮ್ ಸಿನಿಮಾದಲ್ಲಿ ಇತ್ತು ಅಂತ. ಯಾಕಂದ್ರೆ ಎಷ್ಟೋ ಜನಕ್ಕೆ ಕರ್ನಾಟಕದಲ್ಲಿರುವಂತ ಎಷ್ಟೋ ಭಾಗಗಳ ಸಂಸ್ಕೃತಿ ಬಗ್ಗೆ ಐಡಿಯಾನೇ ಇಲ್ಲ. ಸ್ವಂತ ಒಂದು ವಿಷಯವನ್ನ ತಲುಪ್ಸಕ್ಕೆ ಪ್ರಯತ್ನ ಪಡ್ತಿದ್ರ. ಖಂಡಿತವಾಗ್ಲೂ ಮಲೆನಾಡಿನ ಸಂಸ್ಕೃತಿ ನಮ್ಮ ಕರ್ನಾಟಕದ ಸಿರಿ ಅಂತ ಹೇಳ್ಬೋದು. ಸೊ ಅಂತ ಒಂದು ವಿಷಯನ ತಿಳಿಸಕ್ಕೆ ಹೊರಟಿರುವಂತದ್ದು ಮಾರ್ಚ್ 15ಕ್ಕೆ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಬೀಯಿಂಗ್ ಆಡಿಯನ್ಸ್, ಒಬ್ಬ ವ್ಯಕ್ತಿ ನಿಮ್ಮ ಫಿಲ್ಮ್ಗೆ ಬರುವಂತ ಆಡಿಯನ್ಸ್ಗೆ ಈ ಒಂದು ಚಿತ್ರದಲ್ಲಿ ಏನು ಸಿಗುತ್ತೆ, ಆ ವ್ಯಕ್ತಿ ಏನಕ್ಕೆ ಈ ಚಿತ್ರಕ್ಕೆ ಬರಬೇಕು ಅನ್ನೋದನ್ನ ಕೊನೆಯದಾಗಿ ಆಡಿಯನ್ಸ್ಗೆ ಕನ್ವೆ ಮಾಡೋದಾದ್ರೆ. ನಮ್ಮ ನಿರ್ದೇಶಕರಾದಂತಹ ರಾಜ್ಗುರು ಅವರು ತುಂಬಾ ಒಳ್ಳೆ ಸುಂದರವಾದಂತಹ ಕಥೆಯನ್ನ ಇಟ್ಕೊಂಡಿದ್ದಾರೆ. ಪ್ರಾಯಶಃ ಎಲ್ಲ ಎಮೋಷನ್ಸ್ ಅನ್ನೋದಕ್ಕಿಂತ ಕೆಲವೊಂದು ಎಮೋಷನ್ಸ್ ನ ಇದರಲ್ಲಿ ಪ್ರಮುಖವಾಗಿ ಇಟ್ಕೊಂಡು, ಪ್ರತಿಯೊಬ್ಬರ ಜೀವನ ಶೈಲಿಯಲ್ಲೂ ಬರುವಂತಹ ಎಮೋಷನ್ಸ್ ನ ಇಟ್ಕೊಂಡು, ಅಂಡ್ ಈ ಕತೆ ಒಂದ್ ಕಡೆ ನಮ್ಮಲ್ಲೂ ಆಗಿದೆ ಅಂತ ಅನ್ಸ್ಬೋದು, ಇನ್ನೊಂದ್ ಕಡೆ ಹೀಗೂ ಇದೆಯಾ, ಹೀಗೂ ಆಗತ್ತಾ, ನಾನ್ ನೋಡಿಲ್ವಲ್ಲ ಅಂತಾನು ಅನ್ಸ್ಬೋದು. ಸೊ ಎಲ್ಲಾ ರೀತಿಯಲ್ಲೂ ಒಂಥರ ಇಷ್ಟ ಆಗುವಂತಹ, ಅಚ್ಚರಿಗೊಳಿಸುವಂತಹ, ಅಂಡ್ ಗೌರಿ ಶಂಕರ್ ಹಾಗೂ ಜಯಶಂಕರ್ ಅವರು ನಿರ್ಮಾಣ ಮಾಡಿರುವಂತಹ ನಮ್ಮ ಕೆರೆಬೇಟೆ ಚಿತ್ರಕ್ಕೆ ನೀವು ಬಂದ್ರೆ ಖಂಡಿತವಾಗಿಯೂ ಇದರಲ್ಲಿ ಒಂದು ಹುಡುಕಾಟ ಇದೆ, ಒಂದು ಲವ್ ಸ್ಟೋರಿ ಇದೆ, ಅಂಡ್ ಪೊಲೀಸ್ ಇರ್ತಾರೆ, ಅಂಡ್ ರೀಜನಲ್ ಸ್ಪೋರ್ಟ್ ಇದೆ, ಅಂಡ್ ಮಲೆನಾಡಿನ ಸಂಸ್ಕೃತಿ ಇದೆ, ಮಲೆನಾಡಿನ ಸಂಸ್ಕೃತಿ ಇದೆ, ಅಂಡ್ ಸ್ವಲ್ಪ ಸ್ವಾರ್ಥಿ ಆಗ್ತೀನಿ, ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ. ಫೈನ್ ಮೇಡಮ್, So, ತುಂಬಾ ದಿನ ಬನ್ನಿ. ಆಯ್ತು ನಿಮ್ ಜೊತೆ ಮಾತಾಡಿ, ತುಂಬಾ Yes. ಖುಷಿ ಆಯ್ತು. So, Thank you. ಇದೇ ನಗುಮುಖದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಕಂಟೆಂಟ್ ನ ಇರುವಂತಹ ಚಿತ್ರಗಳಲ್ಲಿ ನೀವು ಕೂಡ ಕಾಣಿಸ್ಕೊಳ್ಳಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು ಮೇಡಮ್.